ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಸಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಮರೆತು ಬಿಡು. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು. ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮವು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಸಾರಿ ನಾರದರು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದರು, ಸ್ವಾಮಿ, ಮರಣಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸ? ಆಗ ಶ್ರೀಕೃಷ್ಣ ಹೇಳುತ್ತಾರೆ, ಆಸೆಗಳನ್ನು ಉಳಿಸಿಕೊಂಡು ಉಸಿರು ನಿಂತರೆ ಅದು ಮರಣ. ಉಸಿರು ಇದ್ದಾಗಲೇ ಆಸೆಗಳು ಇಲ್ಲವಾದರೆ ಅದುವೇ ಮೋಕ್ಷ. ಶ್ರೀಕೃಷ್ಣ ಮತ್ತು ದ್ರೌಪದಿಯ ಸಂಭಾಷಣೆಯಲ್ಲಿ ಶ್ರೀಕೃಷ್ಣ ಧರ್ಮದ ಅರ್ಥವನ್ನು ಈ ರೀತಿಯಾಗಿ ವಿವರಿಸುತ್ತಾರೆ. ಜ್ಞಾನ ಬುದ್ಧಿಯನ್ನು ಸ್ಥಿರ ಮಾಡುತ್ತದೆ, ತಾಳ್ಮೆ ಮನಸ್ಸನ್ನು ಸ್ಥಿರ ಮಾಡುತ್ತದೆ, ಪ್ರೇಮ ಹೃದಯವನ್ನು ಸ್ಥಿರ ಮಾಡುತ್ತದೆ ಮತ್ತು ಸಮರ್ಪಣೆ ಶರೀರದ ಎಲ್ಲ ವೇಗಗಳನ್ನು ಶಾಂತ ಮಾಡಿ ಶರೀರವನ್ನು ಸ್ಥಿರ ಮಾಡುತ್ತದೆ. ನ್ಯಾಯ ಆತ್ಮವನ್ನು ಸ್ಥಿರ ಮಾಡುತ್ತದೆ. ಮನಸ್ಸು, ಬುದ್ಧಿ, ಹೃದಯ, ಶರೀರ ಮತ್ತು ಆತ್ಮ ಇವುಗಳೇ ಧರ್ಮದ ಆಧಾರಗಳು. ಯಾವಾಗ ಈ 5 ಆಧಾರಗಳ ಶಾಂತವಾಗುತ್ತದೆಯೋ ಆ ಸಮಯದಲ್ಲಿ ಮನುಷ್ಯ ಕರುಣೆಯ ಭಾವದಿಂದ ಪೂರ್ಣಗೊಳ್ಳುತ್ತಾನೆ. ಇದನ್ನೇ ಧರ್ಮ ಎನ್ನುವರು. ದುಷ್ಟ ಕಾರ್ಯ ಮಾಡುವ ಮನುಷ್ಯನಿಗೆ ಸುಖ ಸಿಗುತ್ತದೆ, ಆದರೆ ಅವನ ಮನಸ್ಸು ತುಂಬ ಚಂಚಲವಾಗಿರುತ್ತದೆ. ಆತ್ಮವಿಶ್ವಾಸ ಅವನ ಜೀವನವಿಡೀ ಕಾಡುತ್ತಾ ಇರುತ್ತದೆ. ಅದೇ ಧರ್ಮ ಮಾರ್ಗದಲ್ಲಿ ನಡೆಯುವ ಮನುಷ್ಯ ಎಲ್ಲರ ಜೊತೆ ಸ್ನೇಹ ಮತ್ತು ಪ್ರೇಮ ಭಾವದಿಂದ ಇರುತ್ತಾನೆ. ಅವನ ಮನಸ್ಸು ಶಾಂತವಾಗಿರುತ್ತದೆ. ಯಾವ ಪರಿಸ್ಥಿತಿಯೂ ಅವನ ಜೀವನದಲ್ಲಿ ಮುಳುವಾಗುವುದಿಲ್ಲ. ಏಕೆಂದರೆ ಧರ್ಮದಿಂದ ಸುಖ, ಧರ್ಮವೇ ಸುಖ ಎಂದು ಶ್ರೀಕೃಷ್ಣರು ಹೇಳುತ್ತಾರೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಕೇಳುತ್ತಾನೆ, ಸಮರ್ಪಣೆ ಎಂದರೇನು? ಆ ಸಮಯದಲ್ಲಿ ಶ್ರೀಕೃಷ್ಣರು ಈ ರೀತಿಯಾಗಿ ವಿವರಿಸುತ್ತಾರೆ. ಮನಸ್ಸಿನ ಒಂದು ಸ್ಥಿತಿ. ಮನುಷ್ಯ ತನ್ನ ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡುತ್ತಾನೆ. ಸ್ವಯಂ ಯಾವುದೇ ನಿರ್ಧಾರ ಮತ್ತು ಪ್ರಜ್ಞೆಯನ್ನು ಹೊಂದಿರುವುದಿಲ್ಲ. ಆ ಮನುಷ್ಯನಿಗೆ ಯಾವ ಕೆಲಸ ಹೇಳುತ್ತೇವೋ ಆ ಕೆಲಸವನ್ನು ಮಾತ್ರ ಮಾಡುತ್ತಾನೆ. ವಾಸ್ತವವಾಗಿ ಸಮರ್ಪಣೆಯ ಅರ್ಥ ತನ್ನನ್ನು ತಾನು ಬುದ್ಧಿ, ಮನಸ್ಸು, ಆಸೆಗಳು, ಜ್ಞಾನ, ಇಷ್ಟಗಳು, ಭಾವನೆಗಳನ್ನು ಇನ್ನೊಬ್ಬರಿಗೆ ಅರ್ಪಿಸುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ವೀರಮರಣ ಹೊಂದುತ್ತಾನೆ. ಈ ವಿಷಯ ಕೃಷ್ಣ ತನ್ನ ದಿವ್ಯ ದೃಷ್ಟಿಯಿಂದ ತಿಳಿದು ಕೃಷ್ಣ ತುಂಬ ನೊಂದು ಕಣ್ಣೀರು ಹಾಕುತ್ತಿರುತ್ತಾನೆ. ಆ ಸಮಯದಲ್ಲಿ ಅರ್ಜುನ ಕೇಳುತ್ತಾನೆ, ಮಾಧವ, ನಿಮಗೆ ನೋವಾಗುತ್ತಿದೆಯೇ? ಆಗ ಶ್ರೀಕೃಷ್ಣ ಹೇಳುತ್ತಾರೆ, ಪಾರ್ಥ, ಯಾವಾಗ ಸಮಯ ಕಠೋರವಾಗುವುದೋ ನೋವು ಹಾಗೆಯೇ ಆಗುತ್ತದೆ. ಸ್ವಯಂ ಭಗವಂತನೂ ಸಹ ಸಮಯದ ಸ್ವಾಮಿಯಾಗಲಾರ. ಕೆಲವು ಬಾರಿ ನೋವನ್ನು ಸ್ವೀಕರಿಸುವುದು ಕರ್ತವ್ಯವಾಗಿ ಬಿಡುತ್ತದೆ. ಕೃಷ್ಣ ಮತ್ತು ಅರ್ಜುನ ವಿಹಾರದಲ್ಲಿರುವಾಗ ಅರ್ಜುನ ಕೃಷ್ಣನಿಗೆ ಕೇಳುತ್ತಾನೆ, ಹೇ ಮಾಧವ, ಒಂದು ಒಳ್ಳೆಯ ವಿಚಾರ ಹೇಳಿ. ಅದನ್ನು ಕೇಳಿದ ತಕ್ಷಣ ದುಃಖದಲ್ಲಿರುವ ವ್ಯಕ್ತಿ ಸಂತೋಷವಾಗಬೇಕು ಹಾಗೂ ಸಂತೋಷದಲ್ಲಿರುವ ವ್ಯಕ್ತಿ ದುಃಖಿತನಾಗಬೇಕು. ಆಗ ಶ್ರೀಕೃಷ್ಣರು ಮುಗುಳ್ನಗುತ್ತಾ ಹೇಳುತ್ತಾರೆ, ಈ ಸಮಯ ಕಳೆದು ಹೋಗುತ್ತದೆ. ಈ ಭೂಮಿಯ ಮೇಲೆ ಯಾವುದೂ ಶಾಶ್ವತವಲ್ಲ. ಅಂದ ಮೇಲೆ ಅದು ಸುಖವೇ ಇರಲಿ ದುಃಖವೇ ಇರಲಿ, ಕಾಲ ಉರುಳಿದಂತೆ ಅದು ಕಳೆದು ಹೋಗುತ್ತದೆ. ಹಾಗಾಗಿ ನಾವು ಎಲ್ಲ ಪರಿಸ್ಥಿತಿಯಲ್ಲೂ ಹಿಗ್ಗದೆ ಕುಗ್ಗದೆ ಮುಂದೆ ನಡೆಯಬೇಕು. ಪಿತಾಮಹ ಭೀಷ್ಮರ ಒಂದೇ ಒಂದು ತಪ್ಪು, ಅದು ದ್ರೌಪದಿಯ ವಸ್ತ್ರಾಹರಣ ಸಮಯದಲ್ಲಿ ಮೂಕ ಪ್ರೇಕ್ಷಕನಾಗಿ ಇದ್ದಿದ್ದು. ಜಟಾಯು ಒಂದೇ ಒಂದು ಪುಣ್ಯದ ಕಾರ್ಯ ಮಾಡಿದ್ದು. ಸೀತಾಮಾತೆಯ ಅಪಹರಣ ಸಮಯದಲ್ಲಿ ಸೀತಾಮಾತೆಯನ್ನು ರಕ್ಷಿಸುವ ಸಲುವಾಗಿ
ಕೋಪದಿಂದ ದಾಳಿ ಮಾಡಿದ್ದು. ಇವರ ಕರ್ಮಫಲವಾಗಿ ಭೀಷ್ಮರಿಗೆ ಬಾಣಗಳ ಹಾಸಿಗೆ ಮೇಲೆ ಪಶ್ಚಾತ್ತಾಪದಿಂದ ತಮ್ಮ ಕೊನೆಯ ಉಸಿರನ್ನು ತೊರೆದರು ಮತ್ತು ಜಟಾಯು ಶ್ರೀರಾಮರ ತೋಳಲ್ಲಿ ನೆಮ್ಮದಿಯ ಭಾವದಿಂದ ತಮ್ಮ ಪ್ರಾಣವನ್ನು ತ್ಯಜಿಸಿದರು. ಸನಾತನ ಧರ್ಮ ಹೇಳುತ್ತದೆ, ಯಾವಾಗ ಅಧರ್ಮವನ್ನು ಸಹಿಸಿಕೊಂಡು ಮೌನವಾಗಿದ್ದಾಗ ಅದು ಶಾಪವಾಗುತ್ತದೆ. ಅದೇ ರೀತಿ ಯಾವಾಗ ಅಧರ್ಮವನ್ನು ಸಹಿಸಿಕೊಳ್ಳದೆ ಅಧರ್ಮದ ವಿರುದ್ಧ ಹೋರಾಡಿದಾಗ ಅದು ಕೋಪ ವರವಾಗುತ್ತದೆ. ಯಾರು ತಮ್ಮ ಮಾತಿನ ಮೇಲೆ ದೃಢವಾಗಿ ಇರುತ್ತಾರೋ, ಯಾರು ತಮ್ಮ ಮನಸ್ಸಿನ ಮಾತು ಕೇಳುತ್ತಾರೋ ಅವರು ಅದನ್ನೇ ಮಾಡುತ್ತಾರೆ. ಅವರು ಈ ಪ್ರಪಂಚದಲ್ಲಿ ಸ್ವತಂತ್ರರಾಗಿರುತ್ತಾರೆ. ಯಾರು ಬೇರೆಯವರು ಹೇಳಿದ್ದನ್ನು ಕೇಳುತ್ತಾರೋ, ಯಾವಾಗ ಯೋಚನೆಗಳು ಮಾಡೋದಿಲ್ಲವೋ ಅವರು ಬಂದಿಯಾಗಿ ಬಿಡುತ್ತಾರೆ. ಒಂದು ಪಂಜರದಲ್ಲಿ ಇಲ್ಲವಾದರೆ ವಿಚಾರದಲ್ಲಿ ಬಂದಿಯಾಗಿ ಬಿಡುತ್ತಾರೆ. ಹೇಳಿ, ನೀವು ಏನಾಗಬೇಕು? ಕೋಗಿಲೆನಾ ಅಥವಾ ಗಿಳಿನಾ? ಇದು ನಿಮ್ಮ ನಿರ್ಧಾರ. ಜೈ ಶ್ರೀಕೃಷ್ಣ.